ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಗಿಲ್ಲಿ. ಹೌದು ಸ್ನೇಹಿತರೆ, ಕಾರ್ಯಕ್ರಮದ ಬಂದ ಹಣದಲ್ಲಿ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗಿಲ್ಲಿ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದನ್ನು ಒಂದು ಗಿಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಒಂದು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು? ನಟನಾಗುವ ವೃತ್ತಿಯನ್ನು ಬಿಟ್ಟರೆ ಡೈರೆಕ್ಟರ್ ಆಗುವ ಆಸೆ ಅವರಿಗೆ ಇತ್ತಂತೆ. ಸೊ ಯಾಕೆ ಒಂದು ಡೈರೆಕ್ಷನ್ ಫೀಲ್ಡನ್ನು ಬಿಟ್ಟು ನಟನೆಯ ಫೀಲ್ಡನ್ನು ಬಿಟ್ಟು ಸೊ ಬಿಸ್ನೆಸ್ಸನ್ನು ಯಾಕೆ ಗಿಲ್ಲಿ ಅವರು ಆಯ್ಕೆ ಮಾಡಿಕೊಂಡ್ರು? ಏನಾಯಿತು ಇವ್ರ ನಡುವೆ, ಏನು ನಡೀತು? ಕಾವ್ಯ ಶೈವ ಹಾಗೆ ಗಿಲ್ಲಿ ಇವರಿಬ್ಬರು ಸೇರಿ ಒಂದು ಯಾಕೆ ಈ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರು? ಇದಕ್ಕೆ ಕಾವ್ಯ ಶೈವ ಅವರನ್ನು ಕೂಡ ಕರೆದುಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಇವರಿಬ್ಬರ ನಡುವೆ? ಇದ್ದಕ್ಕಿದ್ದಂತೆ ಒಂದು ನಟಿ ಆಗೋದನ್ನು ಬಿಟ್ಬಿಟ್ಟು ಒಂದು ಡೈರೆಕ್ಷನ್ ಫೀಲ್ಡ್ಗೆ ಇಳಿತೀನಿ ಅಂತಕ್ಕಂಥದ್ದನ್ನು ಹೇಳೋದನ್ನು ಬಿಟ್ಬಿಟ್ಟು ಯಾಕೆ ಒಂದು ಬಿಸ್ನೆಸ್ ಕಡೆಗೆ ಗಿಲ್ಲಿ ಅವರು ಹೇಳಿದ್ರು? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಒಂದು ಡೈರೆಕ್ಷನ್ ಫೀಲ್ಡ್ಗೆ ಇಳಿತೀನಿ ಅಂತಕ್ಕಂಥ ಮಾತನ್ನು ಈ ಹಿಂದೆನೇ ಹೇಳಿದರು. ತರುಣ್ ಸುಧೀರ್ ಅವರು ಹೇಳಿದರು, ಇಲ್ಲ ನಿನ್ನಲ್ಲಿ ತುಂಬ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಬೆಳೆಸೋದಕ್ಕೆ ನಾನು ನಿನಗೆ ಒಂದು ಅವಕಾಶವನ್ನು ಕೊಡ್ತೀನಿ, ನೀನು ಖಂಡಿತವಾಗ್ಲೂ ಒಬ್ಬ ನಾಯಕ ನಟನಾಗಿ ಒಂದು ಚಿತ್ರವನ್ನು ಮಾಡುವಂತೆ, ಆ ಚಿತ್ರವನ್ನು ನಾನೇ ಒಂದು ನಿರ್ದೇಶನ ಮಾಡ್ತೀನಿ, ನೀನೇ ಆ ಚಿತ್ರಕ್ಕೆ ಹೀರೋ ಆಗುವಂತೆ ಅನ್ನೋ ಮಾತನ್ನು ಹೇಳಿದರು. ಆಗ ಗಿಲ್ಲಿ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಇಲ್ಲ ಸರ್, ನನಗೆ ನಟನಾಗುವ ಆಸೆಗಿಂತ ಡೈರೆಕ್ಟರ್ ಆಗುವ ಆಸೆ ತುಂಬ ಅಂದರೆ ತುಂಬಾ ಇದೆ, ನಾನು ಕೂಡ ಒಂದು ಡೈರೆಕ್ಷನ್ ಫೀಲ್ಡ್ಗೆ ನಿಮ್ಮ ಥರ ಬರಬೇಕು ಅನ್ನೋ ಆಸೆ ಇದೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಸರ್ ಅನ್ನೋ ಮಾತನ್ನು ಇಲ್ಲಿ ಒಂದು ಗಿಲ್ಲಿ ಅವರು ಒಂದು ತರುಣ್ ಸುಧೀರ್ ಅವರಿಗೆ ಹೇಳಿದರು. ಆಗ ತರುಣ್ ಸುಧೀರ್ ಅವರು ಖಂಡಿತವಾಗ್ಲೂ ನೀನು ಯಾವ ಫೀಲ್ಡ್ಗೆ ಬರ್ತೀಯೋ ಬಾ, ಯಾಕಪ್ಪ ಅಂತ ನಿನ್ನಲ್ಲಿ ಅಪಾರ ಒಂದು ಕಲೆ ಇದೆ, ಆ ಕಲೆಯನ್ನು ಹೊರಗೆ ತೋರಿಸ್ಕೊಳ್ಳೇಬೇಕು, ಈ ಜಗತ್ತಿಗೆ ನಿನ್ನ ಕಲೆ ಗೊತ್ತಾಗಲೇಬೇಕು, ಅದಕ್ಕಾಗಿ ನೀನು ಯಾವ ಫೀಲ್ಡ್ಗೆ ಬರ್ತೀಯೋ ಬಾ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಗಿಲ್ಲಿ ಅವರಿಗೆ ಒಂದು ಹೇಳಿದ್ರು. ತರುಣ್ ಸುಧೀರ್ ಅವರು ತುಂಬಾನೇ ಒಂದು ಧೈರ್ಯವನ್ನು ತುಂಬಿದ್ರು. ಅದಕ್ಕೆ ಒಂದು ಗಿಲ್ಲಿ ಅವರು ಕಣ್ಣೀರನ್ನು ಕೂಡ ಹಾಕಿದ್ರು. ಈಗ ಯಾಕೆ ಒಂದು ಗಿಲ್ಲಿ ಅವರು ಒಂದು ನಟನೆಯ ಫೀಲ್ಡನ್ನು ಬಿಟ್ಟು ಒಂದು ಡೈರೆಕ್ಷನ್ ಫೀಲ್ಡನ್ನು ಬಿಟ್ಟು ಯಾಕೆ ಒಂದು ಬಿಸ್ನೆಸ್ ಫೀಲ್ಡ್ಗೆ ಹೇಳಿದ್ರು? ಇವರಿಗೆ ಹಣ ಎಲ್ಲಿಂದ ಬಂತು? ಹೌದು ಸ್ನೇಹಿತರೆ, ಸುಮಾರು 4 ಕೋಟಿಯ ಒಂದು ಬಜೆಟನ್ನು ಹಾಕಿ ಒಂದು ಯಾವ ರೀತಿಯಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ಗಿಲ್ಲಿ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಆ ಎಂಟರ್ಪ್ರೈಸಸ್ನಲ್ಲಿ ಏನು ಮಾಡ್ತಾರೆ, ಅವರ ನಡೆದಿರುವಂಥ ಬಿಸ್ನೆಸ್ ಏನು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ. ಗಿಲ್ಲಿ ಅವರು ಇದ್ದಕ್ಕಿದ್ದ ಹಾಗೆ ಬಿಸ್ನೆಸ್ಗೆ ಇಳಿಯಲು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅವರು ಅನುಭವಿಸಿದ ಬಡತನ. ಸೊ ಅವರು ಅನುಭವಿಸಿದ ಬಡತನವನ್ನು ಮುಂದಿಟ್ಟುಕೊಂಡು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರ ಒಂದು ಆಸೆ ಇದೆ ಅಂತೆ. ಯಾಕಪ್ಪ ಅಂತಂದರೆ ನಟನೆ ನಿರ್ದೇಶನ ಫೀಲ್ಡ್ನಲ್ಲಿ ನನಗೆ ಸಾಕಷ್ಟು ಹಣ ಬರೋದಿಲ್ಲ, ಆ ಹಣದಿಂದ ನನಗೆ ಸಾಲೋದಿಲ್ಲ ಅವು ಹಣಗಳು. ಯಾಕಪ್ಪ ಅಂತಂದರೆ ನಾನು ತುಂಬಾ ಒಂದು ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನಗೆ ಆಸೆ ಇದೆ, ಅದು ಬಿಸ್ನೆಸ್ನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾನು ಅರಿತುಕೊಂಡೆ, ಅದಕ್ಕೆ ನಾನು ಬಿಸ್ನೆಸ್ ಫೀಲ್ಡನ್ನು ಒಂದು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ಅಷ್ಟೊಂದು ಹಣ ನಿಮ್ಗೆ ಯಾಕೆ ಅನ್ನೋ ಮಾತನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲ, ನಾನು ಕೂಡ ತುಂಬ ಬಡವನಿದ್ದೇನೆ, ತುಂಬ ಒಂದು ಸಫರ್ ಆಗಿದ್ದೇನೆ, ಯಾಕಪ್ಪ ಅಂತಂದರೆ ನಾನು ಈ ಮಟ್ಟಿಗೆ ಬರಬೇಕಪ್ಪ ಅಂತಂದರೆ ತುಂಬ ಒಂದು ಕಷ್ಟವನ್ನು ಪಟ್ಟಿದ್ದೇನೆ, ನಾನು ಕಷ್ಟಪಟ್ಟ ಹಾಗೆ ಯಾರು ಕೂಡ ಕಷ್ಟಪಡಬಾರ್ದು. ಸೊ ನಾನು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ಸನ್ನು ಸಕ್ಸಸ್ ಆಗಿ ರನ್ ಮಾಡಿ ಸೊ ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಒಂದು ನಿರ್ಗತಿಕರಿಗಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಜನರಿಗಾಗಿರ್ಬೋದು ಒಂದು ಅನ್ನದಾನ ಮಾಡೋದಾಗಿರ್ರಿ, ಹಲವಾರು ಕಲೆಗಳು ಅವರೊಳಗೆ ಇರುತ್ತವೆ, ಆ ಕಲೆಗಳನ್ನು ನಾನು ಕೂಡ ಹೊರತರಬೇಕು. ಯಾಕಪ್ಪ ಅಂತಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ನೋಡಿರ್ಬೋದು, PRK ಒಂದು ಸ್ಟುಡಿಯೋನ ಸ್ಟಾರ್ಟ್ ಮಾಡಿದ್ದಾರೆ, PRK ಪ್ರೊಡಕ್ಷನ್ ಅನ್ನು. ಅವರ ಒಂದು ಪ್ರೊಡಕ್ಷನ್ನಲ್ಲಿ ಯಾವ ರೀತಿಯಾಗಿ ಒಂದು ಕಲೆಗಳಿಗೆ ಬೆಲೆಯನ್ನು ಕೊಡ್ತಾರೋ, ಯಾರಿಗೆ ಕಲೆಗಳನ್ನು ಬೆಲೆಗಳಿಗೆ ಕೊಡ್ತಾರೋ, ಸೊ ಆ ರೀತಿಯಾಗಿ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅನ್ನೋ ವಿಚಾರ ನನ್ನ ತಲೆಯಲ್ಲಿದೆ ಅನ್ನೋ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ಈ ಒಂದು ಗಿಲ್ಲಿ ಅವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿ ಅವರು ನಟನಾಗಿದ್ರೆ ಒಳ್ಳೇದಿತ್ತಾ ಅಥವಾ ನಿರ್ದೇಶಕನಾಗಿದ್ರೆ ಒಳ್ಳೇದಿತ್ತಾ ಅಥವಾ ಈ ನಿರ್ಧಾರ ತೆಗೆದುಕೊಂಡಿದ್ದೇ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.